ಹಲೋ ಫ್ರೆಂಡ್ಸ್, ಟೆಕ್ಸ್ಟಾರ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನಲ್ಲಿ CRDR ಎಕ್ಸ್ಪೆಕ್ಟೆಡ್ ಕಟಪ್ಪನ್ನು ಹೇಳ್ತಾ ಹೋಗ್ತೀನಿ. ಅಂದರೆ ನಿನ್ನೆ ಏನು ಎಕ್ಸಾಮ್ ನಡೆದಿತ್ತು, ತುಂಬ ಜನ ಒಳ್ಳೆಯ ರೀತಿ ಸ್ಕೋರ್ಗಳನ್ನು ಮಾಡಿದ್ದೀರಿ. ಮತ್ತು ತುಂಬ ಜನ ಕೇಳ್ತಾಯಿದ್ರು ಎಷ್ಟಕ್ಕೆ ಕಟಪ್ ನಿಲ್ಬೋದು ಮತ್ತು ಯಾವ ಕೆಟಗರಿಗೆ ಎಷ್ಟೆಲ್ಲ ಒಂದು ಎಕ್ಸ್ಪೆಕ್ಟೆಡ್ ಹೋಗ್ಬೋದು ಅಂತ ತುಂಬ ಜನ ಕೇಳ್ತಾಯಿದ್ರಿ. ಆದ್ದರಿಂದ ಇವತ್ತಿನ ಒಂದು ವಿಡಿಯೋದಲ್ಲಿ CRDRದು ಕಟಪ್ ಲಿಸ್ಟನ್ನು ಅಂದರೆ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡ್ತಾ ಹೋಗೋಣ. ನೋಡಿ ಸ್ನೇಹಿತರೆ, ಇದು ಯಾವುದೇ ಕಾರಣಕ್ಕೂ ಫೈನಲ್ ಕಟಪ್ ಆಗಿರೋದಿಲ್ಲ. ಇಲಾಖೆಯವರು ಏನು ಪ್ರೊವೈಡ್ ಮಾಡ್ತಾರೆ ಅಂದರೆ 1:5 1:1 ಅದು ಫೈನಲ್ ಕಟಪ್ ಆಗಿರುತ್ತೆ. ಇದು ಒಂದು ನಿಮಗೆ ರನ್ನಿಂಗ್ ಮಾಡೋದಕ್ಕೆ ಯಾರಿಗೆಲ್ಲ ಹೆಲ್ಪ್ ಆಗುತ್ತೆ, ಅಂದರೆ ಯಾರೆಲ್ಲ ರನ್ನಿಂಗ್ ಮಾಡ್ಬೋದು ಮತ್ತು ಯಾರೆಲ್ಲ ಒಂದು ಸೇಫರ್ ಸೈಡಲ್ಲಿ ಬರ್ತಾರೆ ಅದೆಲ್ಲನೂ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದ್ರ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಬೋದು. ನೋಡಿ ಸ್ನೇಹಿತರೆ, ಇನ್ನೊಮ್ಮೆ ಹೇಳ್ತೀನಿ, ಇದು ಫೈನಲ್ ಕಟಪ್ ಇಲ್ಲ, ಇದೊಂದು ಎಕ್ಸ್ಪೆಕ್ಟೆಡ್ ಮಾತ್ರ, ನಿಮಗೆ ರನ್ನಿಂಗ್ ಮಾಡೋದಕ್ಕೆ ಒಂದು ಹೆಲ್ಪ್ ಆಗಲಿ ಅಂತ. ಅಂದರೆ ತುಂಬ ಜನ ಒಂದು ಒಳ್ಳೆ ಸ್ಕೋರನ್ನು ಮಾಡಿರ್ತಾರೆ, ರನ್ನಿಂಗ್ ಮಾಡೋದಿಲ್ಲ, ನಂದು ಕುಂದಿರೋದಿಲ್ಲ ಬಿಡ ಅಂತೇಳಿ ರನ್ನಿಂಗ್ ಮಾಡೋದು ಬಿಟ್ಟಿರ್ತಾರೆ. ಆದ್ದರಿಂದ ಹೇಳ್ತಾ ಇದ್ದೀನಿ, ಇವಾಗ ಏನು ನಾನು ಹೇಳ್ತಾ ಹೋಗ್ತೀನಿ ಇದನ್ನ ಒಂದು ಕ್ಲಿಯರಾಗಿ ನೋಡ್ತಾ ಹೋಗಿ. ಫಸ್ಟು ನೀವು ರನ್ನಿಂಗ್ ಯಾರೆಲ್ಲ ಮಾಡಬೇಕಂದ್ರೆ ಫಸ್ಟೇ ಹೇಳ್ಬಿಡ್ತೀನಿ, ಆಮೇಲೆ ಕಟಾಫ್ ಹೇಳ್ತಾಗೋಣ. ಯಾರೆಲ್ಲ 60+ ಬಂದಿದೆ ಖಂಡಿತ ನೀವು ರನ್ನಿಂಗ್ ಮಾಡಲೇಬೇಕು. ಯಾವ ಘಟಕಕ್ಕೆ ಎಷ್ಟು ನಿಲ್ಲುತ್ತೆ ಅಂತ ಹೇಳಕ್ಕೆ ಬರಲ್ಲ. ಇವಾಗ ಒಂದೇ ಘಟಕ ಅಂತ ಇರಲ್ಲ, ಆಲ್ ಇಂಡಿಯಾ ಕರ್ನಾಟಕ ಅಂತ ಇರಲ್ಲ, ಬದಲಿಗೆ ಜಿಲ್ಲಾವಾರು ಒಂದು ನೇಮಕಾತಿ ಆಗ್ತಾವೆ. ಒಂದು ಜಿಲ್ಲೆಗೆ ಕಡಿಮೆ ನಿಂತರೆ ಇನ್ನೊಂದು ಜಿಲ್ಲೆಗೆ ಜಾಸ್ತಿ ನಿಲ್ಲುತ್ತೆ, ಇನ್ನೊಂದು ಜಿಲ್ಲೆಗೆ ಜಾಸ್ತಿ ನಿಂತರೆ ಇನ್ನೊಂದು ಜಿಲ್ಲೆಗೆ ಕಡಿಮೆ ನಿಲ್ಲುತ್ತೆ. ಆದ್ದರಿಂದ ಒಂದು ಜಿಲ್ಲೆಗೆ 60,000 ನಿಲ್ಬೋದು, ಒಂದು ಜಿಲ್ಲೆಗೆ 70 ನಿಲ್ಬೋದು, ಒಂದು ಜಿಲ್ಲೆಗೆ 80,000 ನಿಲ್ಬೋದು. ಆದ್ದರಿಂದ ಹೇಳೋಕ್ಕಾಗೋದಿಲ್ಲ. ಯಾರೆಲ್ಲ 60+ ಬರ್ತಾ ಇದೆ, ಯಾವುದೇ ಜಿಲ್ಲೆಯವರಾಗಿರಿ 60+ ಬರ್ತಾ ಇದೆ ಅಂದರೆ ನೀವು ರನ್ನಿಂಗನ್ನು ಪ್ರಾಕ್ಟೀಸ್ ಮಾಡಲೇಬೇಕು. ನೆಕ್ಸ್ಟು ಇವಾಗ ಕಟಾಫನ್ನು ನೋಡ್ತಾ ಹೋಗೋಣ, ಎಷ್ಟಂದರೆ ಎಷ್ಟು ಫೈನಲ್ ಕಟಾಫಲ್ಲಿ ಇರ್ಬೋದು ಅಂತ. GM ಅವರು 75ರಿಂದ 80 ಬಂದರೆ ನೀವು ಫೈನಲಲ್ಲಿ ಇರೋ ಚಾನ್ಸ್ಗಳು ಎಲ್ಲ ಇರುತ್ತೆ. ಕೆಟಗರಿ 1 67ರಿಂದ 73 ಇದ್ದರೆ ನೀವು ಫೈನಲಲ್ಲಿ ಬರೋ ಚಾನ್ಸಸ್ ಇರುತ್ತೆ ಫೈನಲ್ ಕಟಾಫಲ್ಲಿ. 2A ಅಲ್ಲಿ 70ರಿಂದ 75, 2B 67ರಿಂದ 73, 3A ಅವರು 70ರಿಂದ 75 ನೀವು ಏನಾದರೂ ಬರ್ತಾ ಇದೆ ಅಂದರೆ ನಿಮ್ಮದು ಸಹ ಬರೋ ಚಾನ್ಸ್ಗಳು ಜಾಸ್ತಿ ಇದ್ದಾವೆ. 3B ಅವ್ರು ಬಂದ್ಬಿಟ್ಟು 73ರಿಂದ 77, SC ಅವ್ರು ಬಂದ್ಬಿಟ್ಟು 65ರಿಂದ 70, ST ಅವ್ರು ಬಂದ್ಬಿಟ್ಟು 67ರಿಂದ 70. ನಿಮ್ದು ಏನಾದರೂ ಸ್ಕೋರ್ ಆಗಿದೆ ಅಂದರೆ ನೀವು ಸೇಫರ್ ಸೈಡಲ್ಲಿ ಇದ್ದೀರ ಅಂತ ಅರ್ಥ. ನೋಡಿ ಸ್ನೇಹಿತರೆ, ಇನ್ನೊಮ್ಮೆ ಹೇಳ್ತೀನಿ, ಯಾರೆಲ್ಲ 60+ ಬರ್ತಾ ಇದೆ, 60+ ಯಾರೆಲ್ಲ ಒಂದು ಸ್ಕೋರ್ ಮಾಡಿದ್ದೀರಾ, ನೀವು ಯಾವುದೇ ಒಂದು ಕೆಟಗರಿಯವರು ಆಗಿರಲಿ, ನಿಮ್ದು ಎಷ್ಟೇ ಮೀಸಲಾತಿ ಇರಲಿ, 60+ ನಿಮ್ಗೆ ಬರ್ತಾ ಇದೆ ಅಂದರೆ ಸುಮ್ಮನೆ ರನ್ನಿಂಗ್ ಪ್ರಾಕ್ಟೀಸ್ ಮಾಡಿ, ಆಗೋ ಚಾನ್ಸ್ಗಳು ಜಾಸ್ತಿ ಇರುತ್ತೆ. ಓಕೆ, ಈ ಒಂದು ಕಟಾಫ್ನ ನಾನು ಯಾವ ಆಧಾರದ ಮೇಲೆ ತೊಗೊಂಡಿದ್ದೀನಿ ಅಂದರೆ ಕ್ವಶನ್ ಪೇಪರ್ ಒಂದು ಏನು ವೇಟೇಜ್ ಇತ್ತು ಅದರ ಮೇಲೆ ತೊಗೊಂಡಿದ್ದೀನಿ. ಮತ್ತು 2019ರಲ್ಲಿ CRDR ಕರೆದಿದ್ದರು, ಆವಾಗಲೂ ಸಹ ಇದೇ ರೀತಿ ಒಂದು ಕಟಾಫ್ ನಿಂತಿತ್ತು. ಅದರ ಒಂದು ಅನಾಲಿಸಿಸ್ ಮಾಡಿಬಿಟ್ಟು ಈ ರೀತಿ ತೆಗೆದಿದ್ದೀನಿ. ಆವಾಗಲೂ ಸಹ ಇದೇ ರೀತಿ ಈಸಿ ಆದಂಥ ಒಂದು ಕ್ವಶನ್ ಪೇಪರ್ ಇತ್ತು, ಅಷ್ಟೊಂದು ಟಫ್ ಇರಲಿಲ್ಲ, ಅಷ್ಟೊಂದು ಒಂದು ಈಸಿನೂ ಇರಲಿಲ್ಲ. ಆದ್ದರಿಂದ ಆ ಒಂದು ಕ್ವಶನ್ ಪೇಪರ್ ಮತ್ತು ಒಂದು ಕಾಂಪಿಟೇಷನ್ನ ನೋಡ್ಕೊಂಡ್ಬಿಟ್ಟು ಈ ರೀತಿ ನಾನು ಅನಾಲಿಸಿಸನ್ನು ಮಾಡಿದ್ದೀನಿ. ಇದರಲ್ಲಿ ಯಾವುದೇ ರೀತಿ ಒಂದು ಎಕ್ಸ್ಟ್ರಾ ಮೀಸಲಾತಿಗಳನ್ನು ನಾನು ಆ್ಯಡ್ ಮಾಡಿರೋದಿಲ್ಲ. ಎಕ್ಸಾಂಪಲಾಗಿ ಕನ್ನಡ ಮೀಡಿಯಮ್ಮು, ಗ್ರಾಮೀಣ ಮಾಧ್ಯಮ, ನೆಕ್ಸ್ಟು PDP ಇವೆಲ್ಲ ಒಂದು ಅನ್ವಯಿಸೋದಿಲ್ಲ. ಬರೀ ಇದು ಒಂದು ಅದರ್ಸಲ್ಲಿ ಏನು ಬರುತ್ತೆ ಅವ್ರದ್ದು ಮಾತ್ರ ನಾನು ಇಲ್ಲಿ ತೊಗೊಂಡಿದ್ದೀನಿ. ಅಕಸ್ಮಾತ್ ನಾನೇನಾದರೂ ರಿಸರ್ವೇಷನ್ನ ತೊಗೊಂಡಿದ್ದಾರೆ ಅಲ್ಲಿ ಇನ್ನೂ ಸ್ವಲ್ಪ ಕಡಿಮೆ ನಿಲ್ಲೋ ಚಾನ್ಸ್ಗಳು ಬರುತ್ತೆ. ಅಂದರೆ ಇವಾಗ 2Aದವರು 70ರಿಂದ 75 ಇದೆ ಅಂದರೆ ಇವಾಗ ಕನ್ನಡ ಮತ್ತು ಗ್ರಾಮೀಣ ಏನಾದರೂ ಅವ್ರ ಹತ್ರ ಇದೆ ಅಂದರೆ 67ಕ್ಕೂ ನಿಲ್ಬೋದು, 68ಕ್ಕೂ ಸಹ ನಿಲ್ಬೋದು. ಇದೇ ಎಕ್ಸಾಂಪಲ್ ಆಗಿ ಹೇಳ್ತಾ ಇರೋದು. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಇದೇ ರೀತಿಯೆಲ್ಲ ಒಂದು ವೀಡಿಯೋಸ್ಗಳಿಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೇಳ್ತಾ ವಿಡಿಯೋನ ಮುಗಿಸೋಣ. ಜೈ ಹಿಂದ್, ಜೈ ಕರ್ನಾಟಕ.